2ನೇ ತಾರೀಕು ಮಂಗಳವಾರ ನಮ್ಮೂರ್ ಕೆರೆಯಲ್ಲಿ ಎಷ್ಟು ಕೆಜಿ ಮೀನ್ ಹಿಡಿದ ಗೊತ್ತಾ? ವಿಡಿಯೋ ಕೊನೆವರೆಗೂ ನೋಡಿ, ವಿಡಿಯೋ ತುಂಬಾ ಸಖತ್ತಾಗೈತೆ. ಸೋಮವಾರ ಬೆಳಗ್ಗೆನೆ ಎದ್ದು ಮನೆ ಹತ್ರ ಬಂದು ಕೆರೆಗೆ ಬಲೆ ಬಿಡೋ ಬಲೆ ಎಲ್ಲ ಕ್ಲೀನ್ ಮಾಡಿ ಸಂಜೆ ಆದ್ಮೇಲೆ ಕೆರೆ ಹತ್ರ ಹೋಗಿ ನಮ್ಮ ಅರ್ಲ ತಗೊಂಡೋಗ್ಬಿಟ್ಟು ಕೆರೆ ಹತ್ರ ಮಡಗಿ ಮಂಗಳವಾರ ಬೆಳಗ್ಗೆ 4 ಗಂಟೆಗೆ ಎದ್ದು ಕೆರೆ ಹತ್ರ ಹೋಗಿ ಈಗ ಬಲೆ ಬಿಡಬೇಕು. ನಮ್ಮೂರ್ ಕೆರೆಗೆ ಬಲೆ ಬಿಟ್ಟು 15 ದಿನ ಬೇರೆ ಆಗಿತ್ತು. ಇವಾಗ ಮತ್ತೆ ನಮ್ಮೂರ್ ಕೆರೆಗೆ ಬಲೆ ಬಿಡ್ತಾ ಇದೀವಿ. ಕೆರೆ ಹತ್ರ ಬಂದು ಬಲೆ ಎಲ್ಲನೂ ಅರ್ಲದೊಳಕ್ ಹಾಕಿ ನೋಡಿ. ನಾವು ಹೋಗೋಷ್ಟಲ್ಲ ಆಲ್ರೆಡಿ ಎಲ್ಲ ಕೆರೆ ಒಳಗಡೆ ಹೊಂಟಾಗವ್ರೆ. ನಾನು ನಮ್ಮ ಅಪ್ಪ ಬರ್ಲಿ ಅಂತ ಇನ್ನು ವೇಟ್ ಮಾಡ್ತಾ ಇದೀನಿ. ಅಂತ ಕೊನೆಗೂ ನಮ್ಮ ಅಪ್ಪ ಬಂದ್ರು. ಅಲ್ಲಿಂದ ನಮ್ಮ ಅಪ್ಪನ್ ಕರ್ಕೊಂಡು ಕೆರೆ ಒಳಗಡೆ ಹೋಗಿ ಬಲೆ ಎಲ್ಲ ಬಿಟ್ಟು 6 ಗಂಟೆ ಅಷ್ಟರಲ್ಲಿ ಎಲ್ಲಾ ಬಲೆನೂ ಬಿಟ್ಟಾಯ್ತು. ಇವಾಗ ಬಲೆ ಬಿಟ್ಟಿರೋ ಬಲೆಲ್ಲನೂ ಮೀನ್ ಎಷ್ಟು ಬಿದ್ದೈತಂತ ಬಲೆಯಲ್ಲಿ ಮೀನೆಲ್ಲ ಬಿಚ್ಚಬೇಕು. ಇವಾಗ ಬನ್ನಿ ಬಿಚ್ಚೋಣ, ಎಷ್ಟು ಬೀಳುತ್ತೆ ಅಂತ ನೋಡೋಣ. ಸ್ಟಾರ್ಟಿಂಗ್ ಬಲೆ ಇಟ್ಕೊಂಡದಕ್ಕೆ ಒಂದು ಕಟ್ಲ ಬಿದ್ದೋಗದ. ಬಿದ್ದಿರೋ ಕಟ್ಲಾಗ ಒಂದು ತಲೆ ಮೇಲೆ ರಪ್ ಅಂತ ಹೊಡೆದ್ಬಿಟ್ಟು ಅದನ್ನ ಮೀನ ಬಿಚ್ಬಿಟ್ಟು ಅಲ್ಲಿಂದ ಸೀದಾ ಮುಂದಕ್ಕೆ ಹೋಗ್ತಿವಿ. ಸ್ವಲ್ಪ ದೂರ ಮುಂದೆ ಹೋದ್ರೆ ಇನ್ನೊಂದು ಕಟ್ಲ ಸಿಕ್ತು ಗುರು. ಆ ಸಿಕ್ಕಿರೋ ಕಟ್ಲಾಗೂ ತಲೆ ಮೇಲೆ ಹೊಡೆದ್ಬಿಟ್ಟು ನಾವ್ ಯಾಕಿಂಗೆ ತಲೆ ಹೊಡಿತೀವಿ ಮೀನ್ಗೆ ಅಂತಂದ್ರೆ ಅರ್ಲದಲ್ಲಿದ್ದು ನೀರೆಲ್ಲ ಆರಿಸುತ್ತೆ. ಅದಕ್ಕೆ ನಾವೇನ್ ಮಾಡ್ತೀವಿ, ಈ ತರ ಮೀನಿಗೆ ತಲೆ ಮೇಲೆ ಹೊಡಿತೀವಿ. ಹಂಗೆ ಸ್ವಲ್ಪ ದೂರ ಮುಂದೆ ಬಂದ್ರೆ ಇನ್ನೊಂದು ಟೈಗರ್ ಜಿಲೇಬಿ ಸಿಗುತ್ತೆ. ಆ ಟೈಗರ್ ಜಿಲೇಬಿ ಬಿಚ್ಕೊಂಡು ಅಲ್ಲಿಂದ ಸೀದಾ ಒಂಚೂರು ಮುಂದೆ ಹೋಗ್ತೀವಿ. ಮುಂದೆ ಬಂದ್ರೆ ಇನ್ನೊಂದು ಕಟ್ಲ ಒಂಟೆ ಹೋಯ್ತಿತ್ತು. ಅದಕ್ಕೆ ನಮ್ಮಪ್ಪ ಏನ್ ಮಾಡಿದ್ರು ಗೊತ್ತಾ, ಆ ಕಲ್ಲಿ ತಗೊಂಡು ಆ ಮೀನ್ ಹಿಡ್ಕೊಂಡು ಆ ಮೀನಿಗೆ ಒಂದು ತಲೆ ಮೇಲೆ ರಪ್ ಅಂತ ಹೊಡೆದು ಆ ಮೀನ ಬಿಚ್ಕೊಂಡು ಅಲ್ಲಿಂದ ಸ್ವಲ್ಪ ದೂರ ಮುಂದೆ ಹೋಗ್ತೀವಿ. ಟೋಟಲ್ ಆಗಿ ನಮ್ಮೂರ್ ಕೆರೆಗೆ ಒಟ್ಟು ನಾವು 13 ಪಟ್ಲಿ ಬಲೆ ಬಿಟ್ಟಿರ್ತೀವಿ. 13 ಪಟ್ಟಿ ಬಲೆನ ಇವಾಗ ಸೋಸ್ತಾ ಇದೀವಿ. ಸೋಸಾದ್ಮೇಲೆ ಫೈನಲ್ ಆಗಿ ಎಷ್ಟು ಕೆಜಿ ಮೀನ್ ಬೀಳುತ್ತೆ ಅಂತ ಹೇಳ್ತೀನಿ. ವಿಡಿಯೋ ಕೊನೆವರೆಗೂ ನೋಡಿ. ಫೈನಲ್ ಆಗಿ ಕೆರೆ ಒಳಗಡೆ ಹೋಗಿ ಬಲೆಲ್ಲ ಸೋಸ್ಕೊಂಡ್ಮೇಲೆ ನೋಡಿ, ಇವತ್ತು ಮೀನ್ ಬರೀ ಇಷ್ಟೇ ಬಿದ್ದಿರೋದು. ಜಾಸ್ತಿ ಮೀನೇನ್ ಬೀಳಿಲ್ಲ. 15 ದಿನ ಆದ್ರೂ ಜಾಸ್ತಿ ಮೀನೇನ್ ಬೀಳಿಲ್ಲ. ಯಾಕೆಂತಂದ್ರೆ ಗಾಳಿ ಬರ್ತಾ ಸ್ವಲ್ಪ ಜಾಸ್ತಿ ಇತ್ತು, ಅದಕ್ಕೆ ಮೀನ್ ಜಾಸ್ತಿ ಬೀಳಿಲ್ಲ. ಇವತ್ತು ನಮ್ಮೂರ್ ಕೆರೆಯಲ್ಲಿ ಟೋಟಲ್ ಆಗಿ 30 ಕೆಜಿ ಮೀನ್ ಅಷ್ಟೇ ಹಿಡಿಯೋದು ನಾವು. ಬಿದ್ದಿರೋ 30 ಕೆಜಿ ಮೀನಲ್ಲಿ ನಮ್ಮ ಅಂಗಡಿ ಸ್ವಲ್ಪ ಮೀನ್ ಮಾಡಿಕೊಂಡು ಮಿಕ್ಕಿದ್ನ ಬೇರೆಯವ್ರು ಕೊಟ್ಬಿಟ್ಟು ಮನೆ ಹತ್ರ ಹೋಗಿ ಮೀನೆಲ್ಲ ಕ್ಲೀನ್ ಮಾಡಿ ಮನೆ ಹತ್ರ ಬಂದು ಫ್ರೆಶ್ ಅಪ್ ಆಗಿ ಮುದ್ದೆ ಜೊತೆಗೆ ಒಂದು ಮೀನ್ ಸಾರು ತಿನ್ಕೊಂಡು ಮಧ್ಯಾಹ್ನ ಆದ್ಮೇಲೆ ಕೆರೆ ಹತ್ರ ಬಂದ್ರೆ ಗಾಳಿ ಬರ್ತಾ ಬೇರೆ ಜಾಸ್ತಿ ಇತ್ತು. ಅದಕ್ಕೆ ಕೆರೆ ಒಳಗೆ ಹೋಗಕ್ಕಾಗಿಲ್ಲ. ಅಲ್ಲಿಂದ ಸೀದಾ ಏನ್ ಮಾಡಿದೆ, ಮನೆಗೆ ಹೋದೆ. ಇವತ್ತಿನ ಲಾಗ್ ಬಂದ್ಬಿಟ್ಟು ಇಷ್ಟೇನೆ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಜಾಸ್ತಿ ಇಷ್ಟ ಆದ್ರೆ ಒಂದು ಫಾಲೋ ಮಾಡಿ. ಮತ್ತೆ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.